ನಮಸ್ಕಾರ ಶ್ರೀರಾಮ್ ಅವ್ರಿಗೆ. ಹಲೋ ನಮಸ್ತೆ ಮೇಡಮ್, ನನ್ನ ಹೆಸರು ಶ್ರೀರಾಮಕೃಷ್ಣ ಮೇಡಮ್ ಅವರೇ. ಹಾ ಓಕೆ ಡನ್ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಮಾಡ್ತಾ ಇರೋದು. ಇವಾಗ ನಿಮ್ಮ ಪ್ರಶ್ನೆ ಏನಂದ್ರೆ ಬಿಜೆಪಿ ಬಂದ್ರು ಸರಿನಾ ಕಾಂಗ್ರೆಸ್ ಬಂದ್ರೆ ಸರಿನಾ ಅಂತ ಕೇಳ್ತಾ ಇದ್ದೀರಾ. ಸೊ ನಂದು ಒಂದು ಪ್ರಶ್ನೆ ಇದೆ ಮೇಡಮ್ರೆ. ಹಿಂದೆ ಬಿಜೆಪಿ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಇತ್ತು. ನಾನು ಹಿಂದುಳಿದ ವರ್ಗ ಅಲೆಮಾರಿ ಸಂಘದಲ್ಲಿ ಖಜಾಂಚಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನಮಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಅವರು ಮಿನಿಸ್ಟರ್ ಆಗಿದ್ರು. ಸೊ ನಮ್ಮ ಜಯಪ್ರಕಾಶ್ ಹೆಗಡೆ ಅವರು ದೇವರಾಜ ಅರಸು ನಿಗಮಕ್ಕೆ ಅಧ್ಯಕ್ಷರಾಗಿದ್ರು. ದೇವರಾಜ ಅರಸು ನಿಗಮಕ್ಕೆ ಅಧ್ಯಕ್ಷರಾದಾಗ ಹಿಂದುಳಿದ ವರ್ಗಗಳ ಮತ್ತು ಅಲೆಮಾರಿಗಳ ಒಂದು ಅಭಿವೃದ್ಧಿ ನಿಗಮ ಅಂತ ಆಗಿದೆ. ಹಿಂದಿನ ಸರ್ಕಾರದಲ್ಲಿ 2018ರಿಂದ ಇವ್ರ ಸರ್ಕಾರ ಬಂತು. 2018ಕ್ಕಿಂತ ಮೊದಲು ನಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು. ಸಿದ್ದರಾಮಯ್ಯನವರು 100 ಕೋಟಿ ಅಭಿವೃದ್ಧಿ ಇಲಾಖೆ ಕೊಟ್ಟಿದ್ರು. ಬಟ್ ಇವ್ರ ಸರ್ಕಾರ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಇವ್ರ ಏನ್ ಮಾತಾಡ್ತಾರಲ್ಲ, ಹಿಂದೂಗಳು ನಾವು ಅಭಿವೃದ್ಧಿ ಪರ ಇದೀವಿ, ನಾವು ಎಲ್ಲರನ್ನೂ ಸರಿ ಸಮನಾಗಿ ತಗೊಂಡು ಹೋಗ್ತಾ ಇದೀವಿ ಅಂತೇಳಿ ಇವತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮನೆ ಬಾಗಿಲಿಗೆ 100 ಸಲ ಓಡಾಡಿದ್ವಿ ನಾವು. 100 ಸಲ 6 ಕೋಟಿ ಕೊಟ್ರು ಮೇಡಮ್ ಅವರೇ ನಮ್ಮ ಅಭಿವೃದ್ಧಿ ಇಲಾಖೆಗೆ. ಅದಕ್ಕಿಂತ ಮೊದಲಿರ್ತಕ್ಕಂತ ಸಿದ್ದರಾಮಯ್ಯನವರು 100 ಕೋಟಿ ಕೊಟ್ಟಿತ್ತು. 6 ಕೋಟಿ ಕೊಟ್ರು ಅಭಿವೃದ್ಧಿ ಇಲಾಖೆಗೆ. 6 ಕೋಟಿ ಗೊತ್ತಾಯ್ತು. ಯಾರ ಪರವಾಗಿದ್ದಾರೆ ಇವರು? ನೀವು ಹೇಳಬೇಕದು. ನಿಮ್ಗೆ ಏನ್ ಅನುಭವ ಆಯ್ತು? ಅಲ್ಲಲ್ಲ, ಇವಾಗ ನಾನು ರಾಜ್ಯ ಸಂಘಟನಾ ಖಜಾಂಚಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ 3 ಸಂಘದಲ್ಲಿ. ಒಂದು ಇವ್ರ ಮನೆ ಬಾಗಿಲಿಗೆ ಇವ್ರ ಆಫೀಸಿಗೆ ನಾವು ದೀಪದ ಹಾಳಾಗಿ ತಿರುಗಾಡಿದ್ವಿ. ಗೊತ್ತಾಯ್ತು. ಬಿಜೆಪಿ ಸರ್ಕಾರದ ಒಟ್ಟಾರೆ ಅಜೆಂಡಾ ಏನಿದೆ ಅಲ್ಲ ಮೇಡಮ್ರೆ, ಆ ಅಜೆಂಡಾ ಯಾವತ್ತೂ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ ಆಳುವವನಾಗೇ ಇರಬೇಕು, ಆಳು ಆಳಾಗೆ ಇರಬೇಕು. ಹೌದಾ? ಖಂಡಿತವಾಗ್ಲು ಆಳಾಗೆ ಇರ್ಬೇಕು. ಅವ್ರ ಮನೆ ಬಾಗಿಲು ಕಾಯ್ಬೇಕು. ಆಳುವವನಾಗೆ ಇರ್ಬೇಕು. ಆಳಾಗೆ ಇರ್ಬೇಕಂಗಾರೆ. ಹೌದೌದೌದು. ರಾಜ ಆಗಂಗಿಲ್ಲ. ಎರಡನೇದಾಗಿ ಹೇಳ್ತಾ ಇದ್ದೇನೆ, ಇವ್ರಿಗೆ ಕರ್ನಾಟಕ ಸರ್ಕಾರದಲ್ಲಿ ಈಗೇನ್ ಗ್ಯಾರಂಟಿಗಳು ಕೊಟ್ಟಿದೆಯಲ್ಲ, ಈ ಗ್ಯಾರಂಟಿಗಳು ಕಟ್ಟ ಕಡೆಯ ವ್ಯಕ್ತಿಗಳಿಗೆ, ಬಡವರಿಗೆ ಮುಟ್ಟಿರ್ತಕ್ಕಂಥ ಯೋಜನೆಗಳಿವು. ಹೌದೌದು. ಇವ್ರೇನ್ ಮಾತಾಡ್ತಾರಲ್ಲ, ನಮಗೆ ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕಮ್ಮಿ ಆಯ್ತು, ನಮ್ಗೆ ರೋಡ್ ಆಗ್ಲಿಲ್ಲ, ನೀರ್ ಆಗ್ಲಿಲ್ಲ, ನಮ್ಗೆ ಅದು ಕೊಟ್ಟಿಲ್ಲ. ಇವರು 10 ವರ್ಷ ಆಡಳಿತ ಮಾಡಿದ್ರಲ್ಲ, ಏನ್ ಕೊಟ್ರು? ಅಟ್ಲೀಸ್ಟ್ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೆ ಒಂದು ರೇಷನ್ ಕಾರ್ಡ್ ಕೊಟ್ರ, ಒಂದ್ 5 ಕೆಜಿ ಅಕ್ಕಿ ಕೊಟ್ರ. ಇವತ್ತು ಬೀದಿಯಲ್ಲಿ 29 ರೂಪಾಯಿ ಕೆಜಿ ಭಾರತ್ ಅಂತ ಹೇಳ್ಬಿಟ್ಟು ಇವ್ರು ಮೋದಿ ಫೋಟೋ ಹಾಕೊಂಡು 29 ರೂಪಾಯಿ ಕೆಜಿ ಅಕ್ಕಿ ಕೊಡ್ತಾ ಇದಾರಲ್ಲ, 33 ರೂಪಾಯಿ 34 ರೂಪಾಯಿ ನಾವು ದುಡ್ಡು ಕೊಡ್ತಾ ಇದೀವಿ ಕರ್ನಾಟಕ ಗೌರ್ಮೆಂಟ್ ಇಂದ, ನೀವು ಅಕ್ಕಿ ಕೊಡ್ರಿ ಅಂತ ಹೇಳಿ ಫುಡ್ ಆಫ್ ಕಾರ್ಪೊರೇಷನ್ ಆಫ್ ಇಂಡಿಯಾಕ್ಕೆ ಕೇಳಿದಾಗ ಅವರು ನಮ್ಮಲ್ಲಿ ಬೇಕಾದಷ್ಟು ಸ್ಟಾಕ್ ಇದೆ ತಗೊಂಡೋಗಿ ಅಂತ ಅವ್ರು ಕೊಟ್ರು. ಮೋದಿ ಅವರು ಏನ್ ಹೇಳಿದ್ರು, ನಮ್ಮಲ್ಲಿ ಅಕ್ಕಿ ಇಲ್ಲ, ಸ್ಟಾಕ್ ಇಲ್ಲ ಅಂತ. ಬೀದಿಯಲ್ಲಿ 29 ರೂಪಾಯಿ ಕೆಜಿ ಅಕ್ಕಿ ಮಾಡ್ತಾ ಇದಾರೆ. ಹೌದೌದು, ಭಾರತಕ್ಕೆ ಅಲ್ಲ, ಭಾರತಕ್ಕೆ. ಯಾರು ಇವ್ರ ಅಪ್ಪನ ಮನೆಯಿಂದ ಕೊಡ್ತಾ ಇದಾರ? ಜನರು ದುಡ್ಡು ಅಲ್ವಾ ಅದು? ಹೌದು, ರೈಟ್. ಈಗ ನೀವು ಪರಿಸ್ಥಿತಿಯನ್ನ ಪ್ರಾಕ್ಟಿಕಲ್ ಆಗಿ ಅನಾಲಿಸಿಸ್ ಮಾಡಿ ವಿಶ್ಲೇಷಣೆ ಮಾಡ್ತಾ ಇದ್ದೀರಾ, ರೈಟ್? ನನಗೆ ಅರ್ಥ ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಯ್ತು. ಈಗ ದೇಶದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂದ್ರೆ ಯಾರು ಬೇಕಾದ್ರೆ ಸಮಗ್ರ ಅಭಿವೃದ್ಧಿ ಬಗ್ಗೆ ಇವರು ಇಷ್ಟೊಂದು ಮಾತಾಡ್ತಾರಲ್ಲ, ಟ್ಯಾಕ್ಸ್ ಇವತ್ತು ಹಿಂದಿನ 70 ವರ್ಷದಲ್ಲಿ ಟ್ಯಾಕ್ಸ್ ಇಷ್ಟು ಕಲೆಕ್ಟ್ ಆಗ್ತಾ ಇರ್ಲಿಲ್ಲ. ಅವತ್ತ ಏನ್ ಟ್ಯಾಕ್ಸ್ ಬರ್ತಾ ಇತ್ತು ಸರಿಸಮನವಾಗಿ ಸಾಮಾಜಿಕವಾಗಿ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ. ಇವ್ರೇನ್ ಡ್ಯಾಮ್ ಕಟ್ಟಿದ್ರ, ಒಂದ್ ಇದನ್ ಮಾಡಿದ್ರ, ಏನ್ ಮಾಡಿದ್ರ? ಆಮೇಲೆ ಇವರು ಸರ್ಕಾರದ ಒಂದು ಪೀರಿಯಡ್ ಅಲ್ಲಿ ಯಾರು ಯಡಿಯೂರಪ್ಪನವರಾಗ್ಲಿ, ನಮ್ಮ ಬಸವರಾಜ ಬೊಮ್ಮಾಯಿಯವರಾಗ್ಲಿ, ಇವ್ರ ಪೀರಿಯಡ್ ಅಲ್ಲಿ ಸರ್ಕಾರದಲ್ಲಿ ಇರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಕ್ಲೋಸ್ ಮಾಡಿದ್ರು, ವಿದ್ಯಾರ್ಥಿ ಕ್ಲೋಸ್ ಮಾಡಿದ್ರು, ಆಮೇಲೆ ಅರಿವು ಯೋಜನೆ ಕ್ಲೋಸ್ ಮಾಡಿದ್ರು, ಬಡ ಮಕ್ಕಳಿಗೆ ಬರ್ತಕ್ಕಂತ ಸ್ಕಾಲರ್ಶಿಪ್ ಕ್ಲೋಸ್ ಮಾಡಿದ್ರು ಮೇಡಮ್ ಇವರು. ಹೌದು ಹೌದು, ಗೊತ್ತಾಯ್ತು. ಸ್ಕಾಲರ್ಶಿಪ್ ಕ್ಲೋಸ್ ಮಾಡಿದ್ರು. ಇವ್ರಿಗೆ ಯಾವ ಬದ್ಧತೆ ಇದೆ ಇವ್ರಿಗೆ ಶಿಕ್ಷಣದ ಬಗ್ಗೆ ಮಾತಾಡೋದಕ್ಕೆ? ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಾಹೇಬ್ರ ಬಗ್ಗೆ ನನಗೆ ಅಭಿಮಾನ ಇದೆ, ಗೌರವ ಇದೆ. 100 ಸಲ ತಿರ್ಗಾಡಿದ್ವಿ, ನಮ್ಮ ಅಭಿವೃದ್ಧಿ ಇಲಾಖೆಗೆ ಕೊಡಿ, ನಾವು ಕೊಡಿ ಅಂತೇಳಿ. ಬೆಂಗಳೂರು ಉತ್ತರದಿಂದ ಕರೆ ಮಾಡ್ತಿದ್ದೀರಲ್ಲ ನೀವು? ಹೌದೌದು ಮೇಡಮ್. ಪ್ರೊಫೆಸರ್ ರಾಜೀವ್ ಗೌಡ್ರು ಗೆಲ್ತಾರಂಗ. ಹೌದೌದು, ಎಸ್ ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.